ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆ ಪ್ರಕರಣ ಭಾರತ ಪುರಾತತ್ವ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಿಧಿ ಸಿಕ್ಕ ಜಾಗವನ್ನ ಪುರಾತತ್ವ ಇಲಾಖೆ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ. ರಿತ್ತಿ ಕುಟುಂಬಸ್ಥರಿಂದ ಮಾಹಿತಿಯನ್ನು ಕೂಡ ಅಧಿಕಾರಿಗಳ ತಂಡ ಪಡ್ಕೊಂಡಿದೆ. ಅದು ಹೇಗೆ ಸಿಕ್ತು, ಎಷ್ಟು ಸಿಕ್ತು, ಸಿಕ್ಕಿದಿಷ್ಟೇನಾ, ಎಲ್ಲಿ ಎಷ್ಟು ಆಳಕ್ಕೆ ಅಗದಿದ್ರಿ ಇತ್ಯಾದಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಮುಂದುವರೆದಂತೆ ಈಗ ಪುರಾತತ್ವ ಇಲಾಖೆಯ ಕ್ರಮ ಏನಾಗಿರುತ್ತೆ ಅನ್ನೋದು ಸದ್ಯದ ಪ್ರಶ್ನೆ. ಐತಿಹಾಸಿಕ ಸ್ಥಳವಾದಂತಹ ಗದಗ ಜಿಲ್ಲೆಯ ಲಕ್ಕುಂಡಿ ಇದು ದೇವಾಲಯಗಳ ತೊಟ್ಟಿಲು ಜೊತೆಗೆ ವಾಸ್ತುಶಿಲ್ಪದ ತವರೂರು ಅನಿಸಿಕೊಂಡಿರುವಂತಹ ಈ ಒಂದು ಲಕ್ಕುಂಡಿಯಲ್ಲಿ ನಿನ್ನೆ ಅಷ್ಟೇ ಒಂದು ನಿಧಿ ಪತ್ತೆಯಾಗಿರುವಂಥದ್ದು. ಆ ನಿಧಿ ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿದೆ. ಯಾಕೆಂದರೆ ಈ ಒಂದು ದೇವಾಲಯ, ಈ ಒಂದು ಲಕ್ಕುಂಡಿ ಗ್ರಾಮ ಇದು ಐತಿಹಾಸಿಕ ಸ್ಥಳ. 10 ಮತ್ತು 11ನೇ ಶತಮಾನದಲ್ಲಿ ರಾಜರು ಆಳ್ವಿಕೆ ಮಾಡಿದಂತಹ ಸ್ಥಳ ಈ ಒಂದು ಲಕ್ಕುಂಡಿ ಗ್ರಾಮ. ಈ ಲಕ್ಕುಂಡಿ ಗ್ರಾಮದಲ್ಲಿ ನಿನ್ನೆ ಕಸ್ತೂರವ್ವ ಅಲಿಯಾಸ್ ಗಂಗಮ್ಮ ರಿತ್ತಿ ಎನ್ನುವಂಥವರ ಮನೆಯಲ್ಲಿ ಕೂಡ ಒಂದು ನಿಧಿ ಪತ್ತೆಯಾಗಿತ್ತು. ಸುಮಾರು 470 ಗ್ರಾಮ್ದಷ್ಟು ಚಿನ್ನಾಭರಣಗಳು ದೊರೆತಿದ್ವು. ಆ ನಿಧಿ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಸಂಶೋಧನೆಗಳು ಕೂಡ ನಡೀತದೆ. ಈ ಸಂಬಂಧಪಟ್ಟಂತೆ ಈಗ ಭಾರತ ಸರ್ಕಾರದ ಪ್ರಾಚ್ಯವಸ್ತು ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಸಹ ಬಂದಿದ್ದಾರೆ. ಅವರು ಕೂಡ ಈಗ ಈ ಸ್ಥಳವನ್ನು ವೀಕ್ಷಣೆ ಮಾಡಿದ್ದಾರೆ. ಈಗ ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಿನ್ನೆ ಕಸ್ತೂರವ್ವ ಅಲಿಯಾಸ್ ಗಂಗಮ್ಮ ರಿತ್ತಿ ಅನ್ನುವಂಥವ್ರ ಮನೆಯಲ್ಲಿ ನಿಧಿ ಪತ್ತೆಯಾಗಿದೆ. ನೀವು ಕೂಡ ಇವತ್ತು ಭೇಟಿ ನೀಡಿದ್ರಿ, ಸಂಶೋಧನೆ ಮಾಡಿದ್ರಿ, ಏನು ಹೇಳ್ತೀರಿ ಸರ್ ಇದರ ಬಗ್ಗೆ? ಇದೊಂದು ಮಹತ್ವದಾದಂಥ ಒಂದು ಬೆಳವಣಿಗೆ ಅಂತ ಹೇಳ್ಬೋದು. ಈಗಾಗಲೇ ಲಕ್ಕುಂಡಿ ಸಾಕಷ್ಟು ಪ್ರಖ್ಯಾತಿಯನ್ನು ಆದಿಕಾಲದಿಂದ ಇದೆ. ಈ ದಿಶೆಯೊಳಗಡೆ ಇತ್ತೀಚೆಗೆ ಅನೇಕ ಲಕ್ಕುಂಡಿ ಪ್ರಾಧಿಕಾರ ಅಡಿಯೊಳಗಡೆ ಸಾಕಷ್ಟು ಪ್ರಗತಿಪರವಾದಂಥ ಕೆಲಸಗಳು ನಡೀತಾ ಇದ್ದಾವೆ. ಸೊ ಆ ದಿಶೆಯೊಳಗಡೆ ಈ ಸಂದರ್ಭದೊಳಗಡೆ ಈ ಒಂದು ಆಭರಣಗಳು ಸಿಕ್ಕಿರೋದು ಒಂದು ಪುಷ್ಟಿಕರವಾದಂಥ ಸಂಗತಿ. ಅವು ಯಾವುವು ಏನು ಅನ್ನೋದರ ಬಗ್ಗೆ ಇನ್ನೂ ಸ್ಪಷ್ಟವಾಗಿ ನಾವು ಅವುಗಳನ್ನು ಅಧ್ಯಯನ ಮಾಡಬೇಕಾಗ್ತದೆ. ಅಧ್ಯಯನ ಮಾಡಿದ ಬಳಿಕ ಯಾವ ಕಾಲದ್ದು ಯಾವ ಕಾಲಘಟ್ಟಕ್ಕೆ ಸೇರ್ತಕ್ಕದ್ದು ಅನ್ನೋದರ ಬಗ್ಗೆ ಮಾಹಿತಿ ನಮಗೆ ದೊರೆಯೋದಕ್ಕೆ ಸಾಧ್ಯವಿದೆ. ಸರ್, ಈಗ ದೊರೆತಂತಹ ಎಲ್ಲ ಚಿನ್ನಾಭರಣಗಳನ್ನ ಈಗ ಜಿಲ್ಲಾ ಟ್ರೆಜರಿಗೆ ಕಳಿಸಿರುವಂಥದ್ದು ಇದು ಮತ್ತೆ ಮುಂದೆ ಏನೇನು ಸ್ವರೂಪಗಳನ್ನು ಪಡ್ಕೊಳ್ಳುತ್ತೆ ಸರ್? ಇದು ನಿಮ್ಮ ಹಂತದೊಳಗೆ ಏನಾದರೂ ತನಿಖೆ ಆಗುವಂಥದ್ದು, ಇದು ಯಾವ ಕಾಲದ್ದು ಏನು ಅಂತ ನಿಖರವಾದ ಮಾಹಿತಿ ಯಾವಾಗ ಸಿಗ್ಬೋದು ಸರ್ ಇದ್ರ ಬಗ್ಗೆ? ಅವುಗಳನ್ನು ಕೂಲಂಕುಷವಾಗಿ ನಾವು ವಿಶ್ಲೇಷಣೆ ಮಾಡಿದಾಗ, ಅಧ್ಯಯನ ಮಾಡಿದಾಗ ಇದರ ಮಾಹಿತಿ ನಮಗೆ ಹೊರಗೆ ಬರಲಿಕ್ಕೆ ಸಾಧ್ಯ. ಸೊ ಈಗಾಗಲೇ ನಾವು ಆದಷ್ಟು ಬೇಗ ಹೇಳಲಿಕ್ಕೆ ಆಗೋದಿಲ್ಲ ಅವು ಏನು ಎಂತು ಅಂತಂದು ಹೇಳೋದ್ರಿಂದ ಇನ್ನೂ ಸಣ್ಣ ಸಣ್ಣ ಅಂಶಗಳು ಅಡಕ ಇರ್ತವೆ, ಅದರೊಳಗಡೆ ಅವು ಹೆಚ್ಚಿನ ಮಹತ್ವವನ್ನು ಕೊಡ್ತಾವೆ. ಸೊ ಆ ದೇಶ ಒಳಗಡೆ ಇನ್ನೂ ಸಂಪೂರ್ಣವಾಗಿ ಅವುಗಳನ್ನು ಆ ಟ್ರೆಜರಿಯಿಂದ ಹೊರತೆಗೆದು ಸೊ ಈಗಾಗಲೇ ಜಿಲ್ಲಾಡಳಿತ ಹಾಗೂ SP ಅವ್ರ ಜೊತೆ ಮಾತಾಡಿದ್ದೀರಿ. ಸೊ ನಮಗೆ ಅವು ಹಸ್ತಾಂತರ ಮಾಡ್ತಾರೆ. ಅವರು ಮಾಡಿದ ತಕ್ಕ ಅವುಗಳ ಬಗ್ಗೆ ವಿಶ್ಲೇಷಣೆ ಮಾಡ್ತೀವಿ, ನೋಡಿ ಪರಿಶೀಲನೆ ಮಾಡಿ ನಮಗೆ ಮಾಹಿತಿ ಕೊಡ್ತೀವಿ. ಸರ್, ಈಗ ಸಂಶೋಧನೆ ಮಾಡಿದವರೆ ಯಾವ ಹಂತದೊಳಗೆ ಸಂಶೋಧನೆ ಮಾಡ್ತೀರಿ ಮತ್ತು ಇದನ್ನು ಎಲ್ಲಿ ಸಂಶೋಧನೆ ಮಾಡುವಂಥ ಸ್ಥಳ ಏನಾದರೂ ಈ ನಮ್ಮ ಕರ್ನಾಟಕದಲ್ಲಿ ಏನಾದರೂ ಸಂಶೋಧನೆ ಆಗುತ್ತಾ ಅಥವಾ ಬೇರೆ ಎಲ್ಲಾದರೂ ಸಂಶೋಧನೆ ಮಾಡುವಂಥ ಸ್ಥಳ ಆಗಲಿ, ಜೊತೆಗೆ ಇದನ್ನು ಯಾವ ಹಂತದೊಳಗೆ, ಎಷ್ಟು ಹಂತದೊಳಗೆ ಇದನ್ನು ಸಂಶೋಧನೆಗೊಳಪಡುತ್ತೆ ಸರ್? ಈಗ ಏನಿಲ್ಲ, ಇವುಗಳನ್ನು ನಾವು ಕಂಪೇರಿಟಿವ್ ಸ್ಟಡಿ ಅಂತ ಮಾಡ್ತೀವಿ ನಾವು. ಸೊ ಇವುಗಳನ್ನು ಹೋಲಿಕೆ ಆಗುವಂಥ ಕೆಲವೊಂದು ಆಭರಣಗಳಿರ್ತಾವೆ, ಅವುಗಳೊಳಗಡೆ ಹೋಲಿಸಿ ನೋಡಿದಾಗ ಯಾವ ಕಾಲಘಟ್ಟದ ಅನ್ನೋದನ್ನು ಗೊತ್ತಾಗುತ್ತೆ. ಸೊ ಈ ದಿಶೆ ಒಳಗಡೆ ಅಂಥ ಮೇಲಿನ ಅಂಶಕ್ಕೆ ನೋಡಿದಾಗ ಅಷ್ಟು ಹಳೆಯದಾದಂಥ ಆಭರಣಗಳನ್ನಲ್ಲ. ಬಹುಶಃ ಅವುಗಳನ್ನು ಒಂದು ಮನೆ ಒಳಗಡೆ ಒಂದು ಪದ್ಧತಿ ಇರುತ್ತೆ ಹಳೆಯ ಕಾಲದೊಳಗಡೆ, ಟ್ರೆಜರಿ ಅವೆಲ್ಲ ಇರೋದಿಲ್ಲ. ಸೊ ಅವುಗಳನ್ನು ಏನು ಮಾಡ್ತಾರೆ ಅಂತಂದ್ರೆ ಈ ಅಡಕಲ್ ಗಡಿಗ್ಯಾಗ ಹೂತು ಇಡ್ತಿರ್ತಾರೆ. ಸೊ ಅದೇ ರೀತಿಯೊಳಗೆ ಈ ಒಂದು ಪ್ರಜ್ವಲ್ ರಿತ್ತಿಯವರ ಮನೆಯಲ್ಲಿ ದೊರೆತಂಥ ಈ ಆಭರಣಗಳು ಅವು ಅವರ ಅಡಿಗೆ ಮನೆಯ ಈ ಒಲೆ ಕೆಳಗಡೆ ಹೂತಿರ್ತಕ್ಕಂಥ ಈ ಆಭರಣಗಳು ಇವು ಒಂದು ಮಡಿಕೆಯಲ್ಲಿ ಲಭ್ಯವಾಗಿದೆ. ಇವುಗಳನ್ನು ಇನ್ನೂ ಕೂಲಂಕಷವಾಗಿ ನಾವು ನೋಡಬೇಕಾಗತ್ತೆ.